ಶ್ರೀ ಗುರುಭ್ಯೋ ನಮಃ. ಜನ್ಮಗತಗತಿಚಾರಣಂ ಭವಿಷ್ಯಂತಂ ಜ್ಯೋತಿರ್ವಿದ್ಯಾನಂ ಸಮಸ್ತಪುರಹಿತಾನಾಂ ಲಿಖ್ಯತೆ ಶಾಸ್ತ್ರಪುರಾಣಾಂ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಪ್ರಥಮವಾಗಿ ನಮ್ಮ ನಮಸ್ಕಾರಗಳನ್ನು ತಿಳಿಸುತ್ತಾ, ಎಲ್ಲರ ಹಿತಕ್ಕಾಗಿರ್ತಕ್ಕಂತಹ ಈ ಒಂದು ಜ್ಯೋತಿಷ್ಯದ ಕುರಿತಾಗಿ ನಾವು ಪ್ರತಿನಿತ್ಯವೂ ಕೂಡ ಒಂದೊಂದು ವಿಚಾರಗಳ ಬಗ್ಗೆ ಮಾತನಾಡ್ತಾ ಬರ್ತಾ ಇದ್ದೇವೆ. ಹಿಂದಿನ ಸಂಚಿಕೆಯಲ್ಲಿ ನಾವು ಮೃತ್ಯು ದೋಷದ ಬಗ್ಗೆ ಹಾಗೂ ಅದರ ಪರಿಹಾರದ ಬಗ್ಗೆ ಮಾತನಾಡಿದ್ವಿ. ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಆರೋಗ್ಯ ನಷ್ಟ ಅಂತಕ್ಕಂತಹ ವಿಚಾರದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಮ್ಮೊಡನೆ ಹಂಚಿಕೊಳ್ಳಲಿದ್ದೇವೆ. ಎಲ್ಲರಿಗೂ ಗೊತ್ತಾಗ ಹಾಗೆ ಆರೋಗ್ಯ ನಷ್ಟ ಹೆಸರಲ್ಲಿದೆ, ಆರೋಗ್ಯ ನಷ್ಟವಾಗ್ತಕ್ಕಂಥದ್ದೇ. ಯಾವ್ಯಾವ ರೀತಿಯಲ್ಲಿ ಆರೋಗ್ಯ ನಷ್ಟವಾಗುತ್ತೆ, ಇದಕ್ಕೆ ಕಾರಣ ಏನು, ಮತ್ತು ಇದನ್ನು ಯಾವ ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಬೋದು ಅಂತಕ್ಕಂಥ ವಿಚಾರವನ್ನು ನೋಡೋಣ. ಮನುಷ್ಯನ ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತಕ್ಕಂಥ ಕಾಯಿಲೆಗಳು ಒಂದು ಪಿತ್ತಕಾರಕ, ಕಫಕಾರಕ ಹಾಗೂ ವಾಯುಕಾರಕ ಅಂತಕ್ಕಂಥ ಸಮಸ್ಯೆಗಳು ಇವುಗಳನ್ನು ನಾವು ಏನು ಕೇಳಿದ್ರೆ ನಿರ್ಲಕ್ಷ್ಯ ಮಾಡಿದಾಗ ಇದು ಹೆಚ್ಚಿನ ರೀತಿಯಲ್ಲಿ ನಮಗೆ ತೊಂದರೆಗಳನ್ನು ಕೊಡ್ತಕ್ಕಂಥದ್ದು. ಹೇಳಿ ಯಾವ ರೀತಿಯಲ್ಲಿ ತೊಂದರೆಗಳು ಕಾಣಬರುತ್ತೆ ಅಂತ ನೋಡಿದಾಗ, ಚಿಕ್ಕ ಚಿಕ್ಕ ವಯಸ್ಸಿಗೆ ಕೀಲು ನೋವುಗಳು ಬರ್ತಕ್ಕಂಥದ್ದು, ಸಂಧಿವಾತಗಳು ಬರ್ತಕ್ಕಂಥದ್ದು, ಶ್ವಾಸಕೋಶ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರ್ತಕ್ಕಂಥದ್ದು, ಅಂದರೆ ಉಸಿರಾಟಕ್ಕೆ ತೊಂದರೆ ಆಗ್ತಕ್ಕಂಥದ್ದು, ಕಿಡ್ನಿ ಲಿವರ್ ಅಂತ ಏನು ಕರಿತೀರಿ ಆ ಒಂದು ಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಬರ್ತಕ್ಕಂಥದ್ದು, ಹಾಗೆ ಹೃದಯ ಸಂಬಂಧಿತ ಸಮಸ್ಯೆಗಳು ಬರ್ತಕ್ಕಂಥದ್ದು, ಜ್ವರ, ಕಫಾದಿ, ಕ್ಲೇಷ್ಮಾದಿಗಳು ಬರ್ತಕ್ಕಂಥದ್ದು, ಹಾಗೆ ಶರೀರದಲ್ಲಿ ಜೀರ್ಣಕ್ರಿಯೆ ಸರಿಯಾಗಿ ಆಗದೇ ಇರತಕ್ಕಂಥದ್ದು. ಇವೆಲ್ಲವೂ ಕೂಡ ಏನು ಕೇಳಿದ್ರೆ ಹೆಚ್ಚಾದಾಗ ಮನುಷ್ಯನಿಗೆ ವಿಪರೀತವಾದಂತಹ ಒಂದು ತಲೆನೋವು ಕಾಣಿಸಿಕೊಡ್ತಕ್ಕಂಥದ್ದು. ಆ ತಲೆನೋವು ಹೆಚ್ಚಿನ ರೀತಿಯಲ್ಲಿ ಮುಂದುವರೆದಾಗ ಅದು ಒಂದು ರೀತಿಯ ಕೆಟ್ಟ ಕಾಯಿಲೆ ರೂಪದಲ್ಲಿ ಹರಡ್ತಕ್ಕಂಥದ್ದು. ಈ ರೀತಿಯಾದಂತಹ ಆರೋಗ್ಯ ನಷ್ಟಗಳು ಸಂಭವಿಸುತ್ತೆ. ಇಂತಹ ಆರೋಗ್ಯ ನಷ್ಟಗಳು ಮನೆಯಲ್ಲಿ ಪದೇ ಪದೇ ಕಾಣಿಸ್ಕೊಳ್ತಾ ಇದೆ. ಸ್ವಾಮಿ, ನಮಗೆ ಶ್ವಾಸಕೋಶ ಸಮಸ್ಯೆ ತುಂಬ ಇದೆ, ಕಿಡ್ನಿ ಅಥವಾ ಲಿವರ್ ಅಂತ ಏನು ಕರಿತೀರಿ ಈ ಒಂದು ಸಮಸ್ಯೆ ತುಂಬ ಇದೆ, ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ತುಂಬ ಕಾಡ್ತಾ ಇದೆ, ಅಥವಾ ವಿಪರೀತವಾದಂತಹ ತಲೆನೋವು ಅಥವಾ ಅಜೀರ್ಣ ಸಮಸ್ಯೆ, ಗ್ಯಾಸ್ಟ್ರಿಕ್ ಅಂತ ಏನು ಕರಿತೀರಿ ಅಂತಹ ಅಜೀರ್ಣ ಸಮಸ್ಯೆಗಳು ತುಂಬ ಕಾಡ್ತಾ ಇದೆ, ನಮ್ಮ ಮಕ್ಕಳು ತುಂಬ ಚಿಕ್ಕವರಿದ್ದಾರೆ ಆದರೂ ಕೂಡ ಅವರಿಗೆ ಈ ಒಂದು ಕೀಲು ನೋವುಗಳು ಕಾಡ್ತಾ ಇದೆ. ಇಂತಹ ಸಮಸ್ಯೆಗಳು ಮನೆಯಲ್ಲಿ ಪ್ರತಿ ಸದಸ್ಯರಿಗೂ ಹಾಗೂ ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳಿಗೂ ಕಾಣಿಸಿಕೊಳ್ತಾ ಇದ್ದರೆ ನಿಮ್ಮ ಮನೆಯಲ್ಲಿ ಸಂಪೂರ್ಣವಾದಂಥ ಆರೋಗ್ಯ ನಷ್ಟ ಉಂಟಾಗಿದೆ ಅಂತ ಅರ್ಥ. ಅಂತಹ ಆರೋಗ್ಯ ನಷ್ಟವನ್ನು ಯಾವ ರೀತಿಯಾಗಿ ಬಗೆಹರಿಸಿಕೊಳ್ಬೋದು ಅಂತಕ್ಕಂತಹ ವಿಚಾರವನ್ನು ನಾವು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಖಂಡಿತವಾಗಲೂ ಕೂಡ ಅದಕ್ಕೆ ತಕ್ಕನಾದಂಥ ಪರಿಹಾರಗಳನ್ನು ತಮಗೆ ನಾವು ಹೇಳಿಕೊಡ್ತೀವಿ. ಹಾಗೆ ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಖಂಡಿತವಾಗಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಉಪಯುಕ್ತವಾದಂತಹ ಮಾಹಿತಿಗಳು ತಮಗೆ ತಿಳಿಯಲ್ಪಡ್ತವೆ. ಅದನ್ನು ತಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ಆರೋಗ್ಯ, ಸಾಂಸಾರಿಕ ಸಮಸ್ಯೆಗಳು, ವ್ಯಾವಹಾರಿಕ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು, ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಬೇರೆ ರೀತಿಯ ಭಿನ್ನಾಭಿಪ್ರಾಯಗಳು, ಸಾಮರಸ್ಯ ಇಲ್ಲದೇ ಇರತಕ್ಕಂಥದ್ದು, ಈ ಎಲ್ಲ ರೀತಿಯಾದಂತಹ ಸಂಕಷ್ಟಗಳಿಗೆ, ಸಮಸ್ಯೆಗಳಿಗೆ ಖಂಡಿತವಾಗಲೂ ಕೂಡ ನಾವು ಹೇಳ್ತಕ್ಕಂಥ ಜ್ಯೋತಿಷ್ಯದಲ್ಲಿ ಮತ್ತು ಮಾಹಿತಿಗಳಲ್ಲಿ ಉಪಯುಕ್ತವಾದಂತಹ ಒಂದಿಷ್ಟು ವಿಚಾರಗಳಿರುತ್ತೆ. ಆ ವಿಚಾರಗಳನ್ನು ತಾವು ತಿಳಿದುಕೊಂಡು ಅದರ ಪ್ರಯೋಜನವನ್ನು ಪಡ್ಕೊಳ್ಬೇಕು. ಮತ್ತು ನಿಮ್ಮ ನೆರೆಹೊರೆಯವರಿಗೆ, ಬಂಧು ಮಿತ್ರರಿಗೆ, ನಿಮ್ಮ ಆಪ್ತರಿಗೆ ಹಾಗೂ ನಿಮ್ಮ ಆತ್ಮೀಯ ಸ್ನೇಹಿತರಿಗೆ ನಾವು ಮಾಡ್ತಕ್ಕಂಥ ವಿಡಿಯೋವನ್ನು ಶೇರ್ ಮಾಡೋ ಮುಖೇನವಾಗಿ ಅವರು ಕೂಡ ಅವರ ಜೀವನದಲ್ಲೂ ಕೂಡ ಕೆಲವೊಂದಿಷ್ಟು ಒಳಿತುಗಳು ಉಂಟಾಗಲಿ ಅಂಥೇಳಿ ತಾವೆಲ್ಲರೂ ಭಾವಿಸ್ತೀರಿ ಅಂತ ಹೇಳ್ತಾ
ಅವೆಲ್ಲವನ್ನು ಕೂಡ ತಾವು ಅನುಕರಣೆಯನ್ನು ಮಾಡ್ತೀರಿ ಅಂತ ಹೇಳ್ತಾ ಈ ಒಂದು ಆರೋಗ್ಯ ನಷ್ಟ ಅಂತಕ್ಕಂತಹ ವಿಚಾರವನ್ನು ಇಲ್ಲಿಗೆ ಸಂಪೂರ್ಣ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೇದಾಗಲಿ, ಆ ಭಗವಂತ ಒಳ್ಳೇದು ಮಾಡಲಿ. ಆರೋಗ್ಯ ನಷ್ಟ ಅಂತಕ್ಕಂಥ ವಿಚಾರದಲ್ಲಿ ಸಂಪೂರ್ಣ ಆರೋಗ್ಯ ಪ್ರಾಪ್ತವಾಗಬೇಕು ಅಂತಂದರೆ ಮುಂದಿನ ಒಂದು ಆರೋಗ್ಯ ನಷ್ಟ ಪರಿಹಾರ ಅಂತಕ್ಕಂತಹ ವಿಡಿಯೋವನ್ನು ತಾವೆಲ್ಲರೂ ನೋಡ್ತೀರಿ ಅಂತ ನಾವು ಭಾವಿಸ್ತಾ ಈ ಒಂದು ಸಂಚಿಕೆಯಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಒಳ್ಳೆಯದಾಗಲಿ.